Namaste, welcome back to my YouTube channel. I'm Ashika Jaidev. ನಾವಿವತ್ತು ಇಲ್ಲಿ ಸಕುರಾ ಅಂದರೆ ತುಂಬ ಫೇಮಸ್. ಜಪಾನ್ ಕೋರ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಕುರಾ ಇಸ್ ವೆರಿ ಫೇಮಸ್. ತುಂಬ ನಾಯ್ಸ್ ಬರ್ತಿದೆ, ಬಟ್ ಅಟ್ಸ್ ಓಕೆ. ಸೊ ನಾವಿವತ್ತು ಕ್ಯಾಂಪ್ ಮಾಡೋಕ್ಕೆ ಅಂತ ಬಂದಿದ್ವಿ. ವಿ ಗಾಟ್ ಆರ್ ಟೆಂಟ್ಸ್ ಆ್ಯಂಡ್ ಇಲ್ಲಿ ಸಕುರಾ ಮರದ ಕೆಳಗಡೆ ನಾವು ಕ್ಯಾಂಪ್ ಮಾಡ್ತೀವಿ. ಲೆಟ್ಸ್ ಗೋ. ಸೊ ನಾವು ಬೆಳಗ್ಗೆ ಬೇಗ ಎದ್ದು ಈ ರೀತಿ ಒಂದು ಪುಟಾಣಿ ಬ್ಯಾಗ್, ಇಟ್ಸ್ ನಾಟ್ ಪುಟಾಣಿ ಬ್ಯಾಗ್, ಇದು ಒಂದು ಬ್ಯಾಗ್ನ ಮಾತ್ರ ಕ್ಯಾರಿ ಮಾಡ್ತಿದ್ದೀವಿ. ಇದರಲ್ಲಿ ನಮಗೆ ಬೇಕಾಗಿರುವಂತಹ ಟೆಂಟ್ ಹಾಗೂ ಸ್ಲೀಪಿಂಗ್ ಬ್ಯಾಗ್, ಸ್ಲೀಪಿಂಗ್ ಬೆಡ್ ಅಂದರೆ ಏರ್ ಬೆಡ್ ಹಾಗೂ ಯೋಗ ಮ್ಯಾಟ್ ಹಾಗೂ ಸ್ವಲ್ಪ ತಿಂಡಿ ಎಲ್ಲ ಇಟ್ಕೊಂಡು ಹೋಗ್ತಿದ್ದೀವಿ. ನಾವು ಕ್ಯಾಂಪ್ ಹಾಕಕ್ಕೆ ಹೋಗ್ತಿರೋ ಜಾಗ ನಮ್ಮ ಮನೆಯಿಂದ 15 ಮಿನಿಟ್ಸ್ ಜರ್ನಿ. ಸೊ ಅಲ್ಲಿ ಕ್ಯಾಂಪಿಂಗ್ ಹಾಕೋ ಪರ್ಮಿಷನ್ಸ್ ಇದೆ. ಸೊ ಆ ರೀಸನಿಂದ ನಾವು ಅಲ್ಲಿಗೆ ಹೋಗ್ತಿದ್ದೀವಿ. ಸಕುರಾ ಅನ್ನೋದು ಅಲ್ಲಿ ಮಾತ್ರ ಬಿಟ್ಟಿರಲ್ಲ, ಎಲ್ಲ ಕಡೆ ಜಪಾನಲ್ಲಿ ಪ್ರತಿಯೊಂದು ಗಲ್ಲಿಯಲ್ಲೂ ಬಿಟ್ಟಿರುತ್ತೆ. ಸೊ ಒಂದು ಮರದಲ್ಲಿ ಬ್ಯೂಟಿಫುಲ್ಲಾಗಿ ವಿತೌಟ್ ಲೀವ್ಸ್, ಎಲೆಗಳಿಲ್ದಂಗೆ ಮರ ಪೂರ್ತಿ ಹೂಗಳಿಂದ ತುಂಬಿಕೊಂಡಿರುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು, ತುಂಬ ಜನ ಆಲ್ರೆಡಿ ಬಂದು ಕ್ಯಾಂಪ್ ಹಾಕಿಬಿಟ್ಟಿದ್ದಾರೆ. ಸುಮಾರು ಜನ ಫ್ಯಾಮಿಲಿಗಳ ಜೊತೆ ಬಂದಿದ್ದಾರೆ ಹಾಗೂ ಸುಮಾರು ಜನ ಫ್ರೆಂಡ್ಸ್ಗಳ ಜೊತೆ ಬಂದಿದ್ದಾರೆ. ಹಾಗೂ ಸುಮಾರು ಜನ ಅಡುಗೆಗಳನ್ನ ಅವರೇ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಈ ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಿದ್ದಾರೆ ಅಂತಂದರೆ ಪ್ರತಿಯೊಬ್ಬರು ಒಂದೊಂದು ಬಾಕ್ಸ್ಗಳನ್ನ ತಂದಿದ್ದಾರೆ. ಸೊ ವೆರೈಟೀಸ್ ಆಫ್ ಫುಡ್ನ ತೊಗೊಂಡು ಬಂದು ಈ ಥರ ಒಂದು ಬ್ಯೂಟಿಫುಲ್ ಆಗಿರೋ ಜಾಗದಲ್ಲಿ ಕ್ಯಾಂಪ್ ಮಾಡಿಕೊಂಡು ಒಂಥರ ಪಿಕ್ನಿಕ್ನ ಎಂಜಾಯ್ ಮಾಡ್ತಿದ್ದಾರೆ. ನಮಗೆ ಇಲ್ಲೇ ಪಕ್ಕದಲ್ಲಿ ರಿವರ್ ಇದೆ. ಸೊ ಇದು ಮಾತ್ರ ಅಲ್ಲ, ಆ ಕಡೆ ಪಕ್ಕದಲ್ಲೂ ರಿವರ್ ಇದೆ. ಸೊ ಆದ್ದರಿಂದ ಪ್ರಾಬಬ್ಲಿ ಜನ ಇಲ್ಲಿ ಬಂದಿದ್ದಾರೆ ಅಂತ ಅನಿಸುತ್ತೆ. ಇಟ್ ವಿಲ್ ಬಿ ವೆರಿ ನೈಸ್. ಇಲ್ಲಿ ಬೋಟಿಂಗ್ ಇದೆ ಹಾಗೂ ಇಲ್ಲಿ ಎಂಥ ಬ್ಯೂಟಿಫುಲ್ ವ್ಯೂ ಅಂದರೆ ಇಲ್ಲಿ ಟ್ರೈನ್ ಕೂಡ ಪಾಸ್ ಆಗುತ್ತೆ. ಸೊ ಬೆಳಗ್ಗೆನೇ ಬಂದು ರಾತ್ರಿ ಇಲ್ಲಿ ಯಾರೂ ಉಳ್ಕೊಳ್ಳೋದಿಲ್ಲ. ಸೊ ಬೆಳಗ್ಗೆ ಬಂದು ಮಧ್ಯಾಹ್ನ ಎದ್ದು ಅಥವಾ ಇಡೀ ದಿನ ಇಲ್ಲೇ ಸ್ಪೆಂಡ್ ಮಾಡಿ, ಸೊ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿ ವಾಪಸ್ ಮನೆಗೆ ಹೋಗ್ತಾರೆ. ನೀವು ನೋಡ್ದಂಗೆ ಒಂದು ಮೈಂಡ್ಫುಲ್ ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡ್ತಿದ್ದಾರೆ. ಅವರವರ ಹಾಬೀಸ್ ಏನೇ ಆಗಿರ್ಬೋದು, ಒಂದು ಬುಕ್ ಓದೋದಾಗಿರ್ಬೋದು ಅಥವಾ ಕುಕ್ಕಿಂಗ್ ಆಗಿರ್ಬೋದು ಅಥವಾ ಪೇಂಟಿಂಗ್ ಆಗಿರ್ಬೋದು. ಸೊ ದೇ ಆರ್ ಡೂಯಿಂಗ್, ದಟ್ಸ್ ವೆರಿ ನೈಸ್. ಸೊ ನಾವು ಒಂದು ಕಡೆ ಜಾಗ ಎಲ್ಲಿ ಚೆನ್ನಾಗಿದೆ ಕ್ಯಾಂಪ್ ಹಾಕೋದಕ್ಕೆ ಅಂತ ಯೋಚನೆ ಮಾಡಿ ಒಂದು ರೌಂಡ್ ಸುತ್ತಾಕಿ ಫೈನಲಿ ಒಂದು ಜಾಗಕ್ಕೆ ಬಂದು ಸೆಟ್ಲ್ ಆಗ್ತೀವಿ. ಪ್ಲೇಸ್ ಮಾತ್ರ ಅಮೇಝಿಂಗ್ ಆಗಿದೆ. ತುಂಬ ಜನ ಕ್ಯಾಂಪಿಂಗ್ ಮಾಡಿದ್ದಾರೆ. ಸೊ ಇದೇ ನಮ್ಮ ಟೆಂಟ್. ಲಾಸ್ಟ್ ಟೈಮ್ ನಾವು ಕಾಮಿಕೋಚಿಗೆ ಹೋಗಬೇಕಾದ್ರೆ ತಗೊಂಡಿರೋ ಅಂತಹ ಟೆಂಟ್ ಇದು. ಸೊ ಇದು ಏನಂತಾರೆ, ಆಟೋಮ್ಯಾಟಿಕ್ ಆಗಿ ಅಂದರೆ ತುಂಬ ಈಸಿಯಾಗಿ ಹಾಕುವಂಥದ್ದು, ಒಂಥರ ರೆಡಿಮೇಡ್ ಟೆಂಟ್ ಇದ್ದಂಗೆ. ಸೊ ಎಲ್ಲ ಸುಮ್ಮನೆ ಮರ್ಚಿಟ್ಟಿರ್ತೀವಿ, ಅದನ್ನು ಓಪನ್ ಮಾಡಿ ಮತ್ತು ಕೆಲವೊಂದು ಲಾಕ್ಸ್ ಇರುತ್ತೆ, ಆ ಲಾಕ್ಸ್ನ ಓಪನ್ ಮಾಡಿ ಇಡುವಂಥದ್ದು. ಹಾಗೂ ನಮ್ಮ ಹತ್ರ ಏನು ಟೆಂಟ್ಗೆ ಬೆಡ್ ಇದೆ, ಏರ್ ಬೆಡ್, ಅದನ್ನು ಕೂಡ ಈಸಿಯಾಗಿ ನಾವು ಮಾಡ್ಬೋದು. ಮುಂದೆ ಹೋಗ್ತಾ ನಾನು ನಿಮಗೆ ತೋರಿಸ್ತೀನಿ. ಸೊ ನಾವು ಅದು ತಂದಿದ್ದೀವಿ. ಸ್ಲೀಪಿಂಗ್ ಬ್ಯಾಗ್ ತಂದಿಲ್ಲ ನಾವು, ಬಿಕಾಸ್ ಏನು ಚಳಿ ಇಲ್ಲ. ಸೊ ಆದ್ದರಿಂದ ನಾವೇನು ತಂದಿಲ್ಲ. ಆ್ಯಂಡ್ ಈ ಥರ ಟೆಂಟ್ಸ್ ಇಟ್ ಈಸ್ ವೆರಿ ಲೈಟ್ ವೇಟ್. ನಾವು ಅದನ್ನು ನಾರ್ಮಲಾಗಿ ಟ್ರೆಕ್ ಹೋಗಬೇಕಾದ್ರೂ ಕೂಡ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಸೊ
ಸೊ ಇಷ್ಟು ಚಿಕ್ಕ ಸೈಜಲ್ಲಿರುತ್ತೆ ಏರ್ ಬೆಡ್. ಇದು ಒಬ್ಬರಿಗೆ ಆಗೋ ಅಷ್ಟು ಒಬ್ಬರು ಆರಾಮಾಗಿ ಮಲಗ್ಬೋದು, ಅದು ಆ ಥರ ಇರುತ್ತೆ. ನಾವು ಈ ಟೆಂಟಲ್ಲಿ 2 ಬೆಡ್ನ ಯೂಸ್ ಮಾಡ್ತಾ ಇದ್ದೀವಿ, ಏರ್ ಬೆಡ್ನ. ಈ ಥರ ಕಾಲಲ್ಲಿ ಪಂಪ್ ಹೊಡೆಯೋದು, ಇದಕ್ಕೆ ಎಕ್ಸ್ಟ್ರಾ ಎಕ್ವಿಪ್ಮೆಂಟ್ ಬೇಕಾಗಿಲ್ಲ. ಸೊ ಫೈನಲಿ ನಮ್ಮ ಏರ್ ಬೆಡ್ ರೆಡಿ ಆಗಿದೆ. ಇದನ್ನು ನಾವು ಲಾಕ್ ಮಾಡಿ, ಅಂದರೆ ಏರ್ ಆಚೆ ಹೋಗ್ದಂಗೆ ಇರೋದಕ್ಕೆ ಲಾಕ್ ಮಾಡಿ ಕ್ಲೀನಾಗಿ ಟೆಂಟ್ ಒಳಗಡೆ ಹಾಕ್ಕೊಳ್ತೀವಿ. ಈ ಏರ್ ಬೆಡ್ಡಲ್ಲಿ ಪಿಲ್ಲೋ ಕೂಡ ಜಾಯಿನ್ ಆಗಿ ಅಟ್ಯಾಚ್ ಆಗಿ ಇದೆ. ಸೊ ಎಕ್ಸ್ಟ್ರಾ ಪಿಲ್ಲೋ ತರೋಂಥ ಅವಶ್ಯಕತೆ ಇಲ್ಲ. ಮತ್ತು ಟೆಂಟ್ನ ನಾವು ತೆಗಿಬೇಕಾದ್ರೆ ಕ್ಲೀನಾಗಿ ಏರ್ನ ತೆಗೆದ್ರೆ ಈಸಿಯಾಗಿ ಬಂದುಬಿಡುತ್ತೆ ಅದು ಕೂಡ. ಆ್ಯಂಡ್ ಆವಾಗಲೇ ನೋಡಿದ್ರಲ್ಲ ಅಷ್ಟೇ ಚಿಕ್ಕ ಸೈಜಲ್ಲಿ ನಾವು ಅದನ್ನು ಫೋಲ್ಡ್ ಮಾಡಿರ್ತೀವಿ. ಆ್ಯಂಡ್ ಇಟ್ ಈಸ್ ಆಲ್ಸೋ ವೆರಿ ಲೈಟ್ ವೆಯ್ಟ್. ಆಲ್ಮೋಸ್ಟ್ ಒಂದು 1/2 kg ಇರ್ಬೋದು. 1/2 kgಯಿಂದ ಒಂದು 600 to 700 grams ಕೂಡ ಇರ್ಬೋದು, ಡಿಪೆಂಡಿಂಗ್ ಆನ್ ದ ಬ್ರ್ಯಾಂಡ್ಸ್ ವಿಚ್ ವಿ ಆರ್ ಚೂಸಿಂಗ್. ಸೊ ಅದೇ ರೀತಿ ಇನ್ನೊಂದು ಬೆಡ್ನ ಕೂಡ ರೆಡಿ ಮಾಡಿ ನಾವು ನಮ್ಮ ಟೆಂಟ್ನ ಪ್ರಾಪರಾಗಿ ಪ್ರಿಪೇರ್ ಮಾಡ್ತೀವಿ. ಹಾಗೆ ಆಚೆ ಕಡೆ ನಾರ್ಮಲಾಗಿ ಕಸ ಇರುತ್ತೆ, ಒಳಗಡೆ ಹೆಜ್ಜೆ ಇಟ್ಕೊಂಡು ಹೋದರೆ ಕಸ ಆಗುತ್ತಲ್ವ. ಸೊ ಆ ರೀಸನಿಂದ ನಾವು ಇನ್ನೊಂದು ಟಾರ್ಪಲ್ನ ತಂದಿದ್ದೀವಿ. ಇದು ಕೂಡ ಲೈಟ್ ವೆಯ್ಟ್ ಇರುತ್ತೆ. ಸೊ ಈ ಟಾರ್ಪಲ್ನ ಟೆಂಟ್ನ ಆಚೆ ಕಡೆ ಹಾಸ್ಕೊಂಡು ನಮ್ಮ ಸ್ಲಿಪ್ಪರ್ಸ್ನ ಆಚೆ ಕಡೆ ಬಿಟ್ಟು ವಿ ವಿಲ್ ಬಿ ವಾಕಿಂಗ್ ಆನ್ ದಿಸ್. ಇಷ್ಟಲ್ದಿರ ನಾವು ಒಂದು ಬ್ಯಾಗ್ನಲ್ಲಿ 2 ಚೇರ್ಸ್ನ ತಂದಿದ್ದೀವಿ. ಈ ರೆಡ್ ಕಲರ್ ಇದೆ ಅಲ್ವಾ, ಇವಾಗ ಪಾಸ್ ಮಾಡಿದ್ನಲ್ಲ, ಸೊ ಅದೇ ರೆಡ್ ಚೇರ್ಸ್. ಸೊ ಅದನ್ನು ಎಷ್ಟು ದೊಡ್ಡದಾಗಿ ಬೇಕಾದರೂ ಅಡ್ಜಸ್ಟ್ ಮಾಡ್ಬೋದು, ಚಿಕ್ಕದಾಗಿ ಅಡ್ಜಸ್ಟ್ ಮಾಡ್ಬೋದು. ನಮ್ಗೆ ಯಾವ ಹೈಟಿಗೆ ಬೇಕೋ ಆ ಹೈಟ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಳ್ಬೋದು. ಅಷ್ಟು ಚಿಕ್ಕದಾಗಿದೆ. ಕೆಪಾಸಿಟಿ ಇದೆಯಾ ಅದಕ್ಕೆ ನಮ್ಮ ವೆಯ್ಟ್ನ ಬೇರ್ ಮಾಡುವಷ್ಟು ಅಂತಂದರೆ ಎಸ್, ಅದ್ರ ಮೇಲೆ ನಾವು ಆರಾಮಾಗಿ ಟ್ರಸ್ಟ್ ಮಾಡಿ ನಿಂತ್ಕೊಳ್ಬೋದು. ಈ ನಾರ್ಮಲಾಗಿ ಮನೇಲಿ ಸ್ಟೂಲ್ಸ್ ಎಲ್ಲ ಯೂಸ್ ಮಾಡ್ತೀವಲ್ವ ಆ ಥರ. ಸೊ ತುಂಬ ಚಿಕ್ಕದಾಗಿದೆ, ಬಟ್ ತುಂಬ ಕೆಪಾಸಿಟಿ ಇದೆ ಅದಕ್ಕೆ ನಮ್ಮ ವೆಯ್ಟ್ನ ಬೇರ್ ಮಾಡುವಷ್ಟು. ಆ್ಯಂಡ್ ವಿಚ್ ಈಸ್ ಯೂಸ್ಫುಲ್ ಈ ಥರ ಕ್ಯಾಂಪ್ಸಿಗೆ ಬಂದಾಗ. ಫೈನಲಿ ನಮ್ಮ ಟೆಂಟ್ ರೆಡಿ ಆಗಿದೆ. ಲಾಲ್ಸ್ ನಾಯಿಗಳು. ದಿಸ್ ಇಸ್ ಅವರ್ ರೆಫ್ಯೂಜಿ ಕ್ಯಾಂಪ್. ಇನ್ಮೇಲಿಂದ ನಮ್ಮ ಮನೆ ಇಲ್ಲ. So this is what exactly I can see. And ಪಕ್ಕದಲ್ಲಿ ರಿವರ್, ಈ ಕಡೆನೂ ರಿವರ್. ಕಷ್ಟಪಡ್ತಿದ್ದೀನಿ ಹಾಕಕ್ಕೆ. ಟಂಟಡಾ ಮ್ಯಾಜಿಕ್. ಆ್ಯಂಡ್ ಎಸ್, ಈ ಡ್ರೆಸ್ ಹಾಕ್ಕೊಂಡು ನಾನು ಟೆಂಟ್ ಹಾಕೋದಕ್ಕೆ ಎಲ್ಲ ಪಾಸಿಬಿಲಿಟಿ ಆಗ್ತಿರ್ಲಿಲ್ಲ, ಸ್ವಲ್ಪ ಡಿಸ್ಕಂಫರ್ಟ್ ಆಗ್ತಿತ್ತು. ಸೊ ಆ ರೀಸನ್ನಿಂದ ನಾನು ಬಟ್ಟೆ ಕೂಡ ತಂದು ಇಲ್ಲೇ ಚೇಂಜ್ ಮಾಡಿಕೊಂಡು ಸೊ ಐ ಎಂಜಾಯ್ಡ್ ಮೈ ಡೇ. ನಿಖಿಲ್ ಹೋಗಿ ಅಲ್ಲೇ ಪಕ್ಕದಲ್ಲಿರುವಂತಹ ಫ್ಯಾಮಿಲಿ ಮಾರ್ಟ್ ಮತ್ತು ಲಾಸನ್ನಿಂದ ಕೆಲವೊಂದು ಊಟಗಳನ್ನ ತೊಗೊಂಡು ಬಂದರು. ತುಂಬ ಫ್ರೆಶ್ ಆಗಿ ಕುಕ್ ಮಾಡಿರ್ತಾರೆ, ಬಿಸಿ ಬಿಸಿ ಇರುತ್ತೆ. ಸೊ ನಾವಿಲ್ಲಿ ತಂದು ಊಟ ಮಾಡಿಕೊಂಡು ಹಾಗೂ ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡು ನೆಮ್ಮದಿಯಾಗಿ ತಿನ್ಕೊಂಡು ಕೂತಿದ್ವಿ. ಇಷ್ಟು ಮಾತ್ರ ಅಲ್ಲ, ನಾವು 5 crons ಅನ್ನೋದು ಕಾರ್ಡ್ ನೇಮ್. ಸೊ ಆ ಕಾರ್ಡ್ಸ್ ಕೂಡ ಹಾಡ್ಕೊಂಡು ಕೂತ್ಕೊಂಡಿದ್ವಿ. ರೀಸೆಂಟಾಗಿ ಕಲ್ತ್ಕೊಂಡ್ವಿ ನಾವು ಕೂಡ, ಬಟ್ ನಮಗೊಂಥರ ತುಂಬ ಗುಡ್ ಟೈಮ್ ಪಾಸ್ ಅನ್ನಿಸ್ತಿತ್ತು. ಆ್ಯಂಡ್ ಅಫ್ಕೋರ್ಸ್ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ನಿಖಿಲ್ ಅವರು ಬುಕ್ನ ತಂದಿದ್ರು, ಒಂದು ಬುಕ್ ಓದಿ ಮುಗಿಸೇ ಬಿಟ್ರು ಅವರು. ಬಿಕಾಸ್ ಒಂಥರ ಹೀ ಈಸ್ ಲೈಕ್ ಬುಕ್ಸ್ನ ತುಂಬ ಓದ್ತಾರೆ.
ಆ್ಯಂಡ್ ನಾವು 1 ಅವರ್ ಆರ್ 1.5 hour ಅಲ್ಲೇ ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿ ಎದ್ದೇಳೋ ಅಷ್ಟರಲ್ಲಿ ಆಲ್ಮೋಸ್ಟ್ ಸಂಜೆ 5 o'clock ಆಗಿತ್ತು. ಸೊ ಒಂಥರ ಫುಲ್ ನಮ್ಮದೇ ಮನೆನೇನೋ ಅನ್ನೋಂಗೆ ಇದ್ದು ಎಂಟೈರ್ ಡೇ ಆಚೆ ಕಡೆ ಸ್ಪೆಂಡ್ ಮಾಡಿ ಒಂಥರ ಬ್ಯೂಟಿಫುಲ್ಲಾಗಿ ತುಂಬ ಚೆನ್ನಾಗಿತ್ತು. ಒಂಥರ ಯುನೀಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ನಿಮಗೂ ಸಾಧ್ಯವಾದರೆ ಸಕುರಾ ಕೆಳಗಡೆ ಅಂತಲೇ ಅಲ್ಲ, ಆಚೆ ಕಡೆ ಕೂಡ ನೀವು ಹೋಗಿ ಈ ಥರ ಒಂದು ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಸೊ ಗ್ಯಾಂಗ್ ಮಾಡ್ಕೊಂಡು ಹೋಗಿ. ಸೊ ನಾನು ನಿಮಗೆ 2 ಐಡಿಯಾಸ್ ಕೊಡ್ತೀನಿ. ಒಂದು, ಫ್ಯಾಮಿಲಿ ಜೊತೆ ಈ ಥರ ಟ್ರಿಪ್ ಮಾಡಿ. ಆ್ಯಂಡ್ ಇಲ್ಲೇ ನಮ್ಮಲ್ಲಿ ಬ್ಯಾಂಗ್ಳೂರಲ್ಲಿ ಅಫ್ಕೋರ್ಸ್ ಲಾಲ್ಬಾಗ್ ಇದೆ ಆ್ಯಂಡ್ ಕಬ್ಬನ್ ಪಾರ್ಕ್ ಇದೆ. ಯು ಕ್ಯಾನ್ ಗೋ ಹ್ಯಾವ್ ಸಮ್ ಗುಡ್ ಟೈಮ್ ವಿತ್ ಯುವರ್ ಫ್ಯಾಮಿಲಿ. ಆ್ಯಂಡ್ ಈವನ್ ಫ್ರೆಂಡ್ಸ್ ಇದ್ದಾರೆ ಅಂತಂದರೆ ದಯವಿಟ್ಟು ಮಾತಾಡ್ಕೊಳ್ಳಿ, ಈ ಥರ ಒಂದು ಪಿಕ್ನಿಕ್ ಮಾಡಿ. ಒಬ್ಬೊಬ್ಬರು ಒಂದೊಂದು ಮನೆಯಿಂದ ಒಂದೊಂದು ಡಿಶ್ನ ಮಾಡ್ಕೊಂಡು ಬನ್ನಿ. ಆ್ಯಂಡ್ ಅಲ್ಲಿ ಕೂತ್ಕೊಂಡು ಆರಾಮಾಗಿ ನಕ್ಕೊಂಡು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಚೆನ್ನಾಗಿ ಕೂತ್ಕೊಂಡು ತಿಂದು ಎಲ್ಲ ಥರದ ಡಿಶ್ ನಿಮಗೂ ಟ್ರೈ ಮಾಡುವಂತಹ ಒಂದು ಅಫ್ಕೋರ್ಸ್ ಗುಡ್ ಫೀಲ್ ಇರುತ್ತೆ. ಆ್ಯಂಡ್ ನಿಮ್ಮ ಇಂಟ್ರೆಸ್ಟ್ ಏನೋ ಅದನ್ನು ಟ್ರೈ ಮಾಡಿ. ಆ್ಯಂಡ್ ಇದು ಒನ್ಸ್ ಇನ್ ಅ ವೈಲ್ ಮಾಡೋದ್ರಿಂದ ಇವನ್ ನಿಮ್ಮ ಮೆಂಟಲ್ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಖುಷಿಯಾಗಿರೋದಕ್ಕೆ ನಾವು ಎಲ್ಲೋ ಹೋಗಬೇಕು ಅಂತಿಲ್ಲ, ಇದು ಕಡೆ ನಾವು ಖುಷಿಯಾಗಿರ್ಬೋದು. ಈ ಥರ ನೀವು ತುಂಬ ಮುಂಚೆನೂ ಮಾಡಿರ್ತೀರ, ಬಟ್ ಇವಾಗ ಮರ್ತೋಗಿರ್ತೀರ. ಸೊ ನೀವೇನಾದರೂ ಪ್ಲ್ಯಾನ್ ಮಾಡಿದ್ರಿ ಅಂದರೆ ದಯವಿಟ್ಟು ನನಗೂ ಹೇಳಿ, ನನಗೂ ತುಂಬ ಖುಷಿಯಾಗುತ್ತೆ. ಸೂರ್ಯ ಮುಳುಗೋ ಹೊತ್ತಾಯಿತು. ಸೊ ನಾವಿಲ್ಲಿಂದ ಟಾಟಾ ಬಾಯ್ ಬಾಯ್ ಹೇಳಿ ವಿತ್ ಗುಡ್ ಆ್ಯಂಡ್ ಲವ್ಲಿ ಮೆಮೊರೀಸ್ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ವೆಯ್ಟ್ ನಾನು ನಿಮಗೆ ಸಕುರಾ ಹೇಗಿರುತ್ತೆ ಅಂತಲೇ ತೋರಿಸಿಲ್ಲ. ಸೊ ಹೀಗಿರುತ್ತೆ ಸಕುರಾ ಹೂ. ಇಡೀ ಮರದಲ್ಲಿ ಬರೀ ಹೂಗಳಿಂದನೇ ತುಂಬಿಕೊಂಡಿರುತ್ತೆ, ಈ ಥರ ವೈಟ್ ಕಲರ್ ಹೂವು. ಆ್ಯಂಡ್ ಇದಾದಮೇಲೆ ಈ ಹೂ ಉದುರಿದ ಮೇಲೆ ಆ ಹೂವಿನ ಜಾಗದಲ್ಲಿ ಎಲೆಗಳು ಬರುತ್ತೆ. ಸೊ ಆ ಎಲೆಗಳು ಬಂದಿರೋವಂತಹ ಒಂದು ಮರ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಥರ ಕಾಣಿಸುತ್ತೆ ನೋಡಿ, ಎಲೆ ಬಂದಿರೋವಂಥದ್ದು. ಆಮೇಲೆ ಫುಲ್ ಗ್ರೀನ್ ಆಗಿಬಿಡುತ್ತೆ ಮರ. ಐ ಹ್ಯಾಡ್ ಅ ವಂಡರ್ಫುಲ್ ಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್ ಆ್ಯಂಡ್ ಲವ್ ಯು. ಬಾಯ್.